ಯಾರಾದ್ರೂ ಸತ್ರೆ ನಿಮ್ಗೇನ್ ಅನ್ಸುತ್ತೆ? ಅವ್ರಿಗೇನ್ ಉತ್ತರ ಕೊಡ್ತೀರಾ? ಹಾಗಾದ್ರೆ ನೀವು ಯಾರೋ ಫುಟ್ಪಾತ್ ಮೇಲೆ ನಡೆಯಕ್ಕೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ರೋಡ್ಗೆ ಬಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರೆ ಯಾರು ಉತ್ತರ ಕೊಡ್ತೀರಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು ಪಾದಾಚಾರಿ ಮಾರ್ಗವನ್ನ ಸುರಕ್ಷಿತವಾಗಿರುವಂತೆ ಸರ್ಕಾರ ನೋಡ್ಕೋಬೇಕು ಅಂತ. ಹೌದು, ಗ್ರೇಟರ್ ಬೆಂಗಳೂರು ಅಂದರೆ ಗ್ರೇಟೇ ತಾನೇ. ಆದರೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋ ಸತ್ಯ ಇಂದಿಗೂ ಕೂಡ ಜನರಿಗೆ ಅರ್ಥ ಆಗ್ತಾ ಇದೆ. ಆದರೆ ನಮ್ಮ GBA ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ದಿನ ಬೆಳಗಾದರೆ ರಾಜಕಾರಣಿಗಳ ಬಕೆಟ್ ಹಿಡಿಯೋದು, ರಾಜಕಾರಣಿಗಳಿಗೆ ಸಲಾ ಮುಡಿಯೋದು, ತಮ್ಮ ಸಂಬಳ ಬಂದರೆ ಮಕ್ಕಳನ್ನ ಮರಿ ಮೊಮ್ಮಕ್ಕಳನ್ನ ಬೆಳೆಸೋದು, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಸ್ಕೀಮ್ಗಳು ಮಾಡ್ಕೊಳ್ಳೋದು, ದುಡ್ಡು ಮಾಡೋದರಲ್ಲಿ ನಮ್ಮ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ ಹೊರತಾಗಿ ಸಚಿವರು ಹೇಳಿರ್ತಕ್ಕಂಥ ಮಾತನ್ನು ಕೇಳೋದರಲ್ಲಿ ನಮ್ಮ ಅಧಿಕಾರಿಗಳು ಇವತ್ತು ಕೂಡ ಕ್ಯಾರೆ ಅಂತ ಇಲ್ಲ. ಆದರೆ GBA ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಯಾಕೆ ಇವ್ರಿಗೆ ಈ ಬೋರ್ಡ್ಗಳು ಕಾಣಿಸ್ತಾ ಇಲ್ವಾ? ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕೂಡ ಬೆಲೆ ಇಲ್ವಾ? ಇದು ನಾವಲ್ಲ, ಸಾರ್ವಜನಿಕರು ಈ ರೀತಿ ವಿಡಿಯೋ ಮಾಡಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಈ ವಿಡಿಯೋಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ನಾದರೂ GBA ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರದ ನೀತಿಯನ್ನು ಪರಿಗಣಿಸಲಿ, ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಸಚಿವರ ಮಾತಿಗೆ ಬೆಲೆ ಕೊಡಲಿ ಎಂಬುದು ಈಗ ಸಾರ್ವಜನಿಕರ ಆಶಯ ಆಗಿದೆ. ನೋಡಿಕೊಂಡು ಸರ್ಕಾರ ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ಅದು ಮಾನವೀಯ ಸಮಾಜದ ಗುಣ ಆಗೋದಿಲ್ಲ.